ಹಾಯ್, SMG ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ನೋಡಿ, ಈಗೇನು ನೋಡ್ತಿದ್ದೀರಾ ನೀವು, ಈ ಕಮೋಡು 15ರಿಂದ 20 ವರ್ಷ ಹಳೆಯ ಕಮೋಡು. ಈ ಸಿಸ್ಟರ್ನ್ ಕ್ಯಾಪ್ ಓಪನ್ ಮಾಡಲಿಕ್ಕೆ ಯಾವ ರೀತಿ ಮೆಕ್ಯಾನಿಸಮ್ ಇದೆ ನೋಡಿ. ಇವಾಗ ಹುಡುಕಿದ್ರೂ ಈ ಥರ ಮೆಕ್ಯಾನಿಸಮ್ ಸಿಗೋದಿಲ್ಲ. ಒಂದು ರೀತಿ ವಾಲ್ವ್ ಥರ ಇದೆ, ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಅದು. ಇಲ್ಲಿ ಸಮಸ್ಯೆ ಏನಾಗಿತ್ತು ಅಂದರೆ, ನಿರಂತರವಾಗಿ ನೀರು ಲೀಕೇಜ್ ಆಗ್ತಾನೇ ಇತ್ತು. ಕಸ್ಟಮರ್ ಏನಿಲ್ಲ ಅಂದರೂ ದಿನಕ್ಕೆ 3ರಿಂದ 4 ಸರಿ ಮೋಟ್ರ್ ಆನ್ ಮಾಡಿ ಮೇಲ್ಗಡೆ ಇರೋ 1000 ಲೀಟ್ರನ್ನ ಫಿಲ್ ಮಾಡಬೇಕಾಗಿತ್ತು. ಆದರೂ ಬೆಳಗಿಂದ ಸಂಜೆ ಒಳಗೆ ನೀರು ಖಾಲಿಯಾಗಿ ಹೋಗ್ತಿತ್ತು. ಇಲ್ಲಿ ಸಿಸ್ಟರ್ನ ರಿಮೂವ್ ಮಾಡಿ ತೆಗೆದ್ರೆ ಇಲ್ಲಿ ಕಮೋಡ್ ಸೀಟ್ಗೆ ಬಟ್ಟಾಗೋ 3 ವಾಷರ್ಗಳು ಹಾರ್ಡ್ ಆಗಿ ಮೆಲ್ಟ್ ಆಗಿ ಹೋಗಿದ್ವು. ಇದರಿಂದ ಕಂಟಿನ್ಯೂ ಲೀಕೇಜ್ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನೀವು ನೋಡ್ತಿರೋ ಔಟ್ಲೆಟ್ ಪೈಪ್ ಸಹ ಟ್ವಿಸ್ಟ್ ಆಗೋಗಿತ್ತು. ಇಂಥ ಕಮೋಡ್ಗಳಿಗೆ ಸ್ಪೇರ್ಗಳು ಸಿಗೋದು ಬಹಳ ವಿರಳ. ಅದರಿಂದ ನಾವೊಂದು ಆಲ್ಟ್ರೇಷನ್ ವರ್ಕ್ ಮಾಡಿದ್ದೀವಿ. ಇದಕ್ಕೆ ನಾವಿಲ್ಲಿ ಒಂದು ಸಿಂಪಲ್ ಆಗಿರೋ ಮೆಥಡ್ನ ಯೂಸ್ ಮಾಡಿದ್ದೀವಿ. ಬೋಲ್ಟು ನಟ್ಟು ಬ್ರಾಸ್ ಆಗಿರೋದ್ರಿಂದ ಉಳ್ಕೊಂಡಿದ್ದಾವೆ, ರಸ್ಟ್ ಹಿಡ್ದಿಲ್ಲ. ಬಟ್ ವಾಷರ್ಗಳೆಲ್ಲ ಮೆಲ್ಟ್ ಆಗಿ ಪುಡಿ ಆಗೋಗಿದೆ. ಅದಕ್ಕಾಗಿ ನಾವಿಲ್ಲಿ ಸ್ಮಾಲ್ ವಾಷರು ಬಿಗ್ ವಾಷರ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಸಿಲಿಕಾನ್ ಸಿಲೆಂಟ್ ಹಾಕಿ ಕೂಡ ಟೈಟ್ ಮಾಡಬಹುದು. ಬೋಲ್ಟು ನಟ್ಟು ವಾಷರು ನೀಟಾಗಿ ಟೈಟ್ ಆದಮೇಲೆ ಒಂದ್ಸರಿ ರಫ್ ಆಗಿ ಲೀಕೇಜ್ ಚೆಕ್ ಮಾಡಲಿಕ್ಕೋಸ್ಕರ ಸಿಸ್ಟರ್ನ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ಈ ಸಿಸ್ಟರ್ನ ಮತ್ತು ಒಳಗಿರೋ ಇನ್ಲೆಟ್ ವಾಲ್ವು ಸೈಫೋನ್ ಸೆಟ್ನ ಕಂಪ್ಲೀಟ್ಲಿ ಆಸಿಡ್ ಹಾಕಿ ವಾಶ್ ಮಾಡಿದ್ದೀವಿ. ನೀರನ್ನ ಫುಲ್ ತುಂಬಿಸಿ ಲೀಕೇಜ್ನ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಕಂಪ್ಲೀಟ್ ಲೀಕೇಜ್ ಎಲ್ಲ ನಿಂತು ಹೋಗಿದೆ. ನೋಡಿ, ಸರ್ವಿಸ್ ಮಾಡಬೇಕಾದ್ರೆ ಈ ರೀತಿ ಆಗ್ತಾನೆ ಇರುತ್ತೆ.
ಕಸ್ಟಮರ್ಗೆ ಒಂದು ಸಜೆಷನ್ ಏನಪ್ಪ ಅಂದರೆ, ಲೋ ಕ್ವಾಲಿಟಿ ಟ್ಯಾಪ್ಸ್ನ ಯಾವತ್ತೂ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು 50 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಸ್ವಲ್ಪ ವಾರಂಟಿ ಇರೋವಂಥದ್ದನ್ನು ಟ್ಯಾಪ್ಸ್ನ ಹಾಕಿ. ನೋಡಿ, ಮುಟ್ಟಿದ್ರೆ ಸಾಕು ಹಂಗೆ ಪುಡಿ ಪುಡಿ ಆಗ್ತಾ ಇದೆ. ಕಸ್ಟಮರ್ಗೆ ಹೇಳೋದಿಷ್ಟೇ, ದಯವಿಟ್ಟು ಕಮ್ಮಿ ರೇಟಲ್ಲಿ ಸಿಕ್ತು ಅಂತ ಈ ಥರ ಟ್ಯಾಪ್ಗಳು ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ಪರ್ಚೇಸ್ ಮಾಡಿ ಫಸ್ಟ್ ಟೈಮ್ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತೇನಾದ್ರು ನಿಮಗೆ 6 ಮಂತಲ್ಲಿ ಯಾವ್ದಾದ್ರು ಸರ್ವಿಸ್ ಬಂತು, ರಿಮೂವ್ ಮಾಡಬೇಕು, ಲೀಕೇಜ್ ಆಗ್ತಿದೆ ಅಂತ ರಿಮೂವ್ ಮಾಡೋಕ್ಕೆ ಹೋದರೆ ಅದು ಬರೋದೇ ಇಲ್ಲ, ಕಟ್ಟಾಗಿ ಹೋಗ್ಬಿಡುತ್ತೆ. ಪೂರ್ತಿ ಚೆಕ್ಕಿಂಗು ಆಮೇಲೆ ಟ್ಯಾಪ್ ಎಲ್ಲ ಫಿಟ್ ಆದಮೇಲೆ ಕಮೋಡ್ಗೆ ಇನ್ಲೆಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ವಾಟರ್ ಫಿಲ್ ಆಗಿದೆ. ಅದರ ಲೆವೆಲ್ಗೆ ಲೀಕೇಜ್ ಎಲ್ಲ ಚೆಕ್ ಮಾಡಿದ್ದೀವಿ. ಕಂಪ್ಲೀಟ್ ಲೀಕೇಜ್ ಎಲ್ಲ ನಿಂತು ಹೋಗಿದೆ. ನಾವಿಲ್ಲಿ ಮಾಡಿರೋ ಈ ಆಲ್ಟ್ರೇಷನ್ ಕೆಲಸ ಕಂಪ್ಲೀಟ್ ಫಿಟ್ ಆಗಿದೆ. ಬೇಕಿದ್ರೆ ಸೈಡ್ ಬೇಕಾದರೆ ಎಮ್ಸಿಲ್ನೂ ಹಾಕ್ಬೋದು. ನಾ ಮಾಡಿರೋ ಈ ರಿಪೇರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.